ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾವು ತೊಂಡೆಕಾಯಿ ತಂಬಳಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತೊಂಡೆಕಾಯಿ ತಂಬಳಿ ಮಾಡೋದಕ್ಕೆ ಮೊದಲು ನಾವು ಪ್ಯಾನಲ್ಲಿ ತೊಂಡೆಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆನ ಒಂದು ಪ್ಯಾನ್ಗೆ ಹಾಕೊಳ್ಳೋಣ. ನೆಕ್ಸ್ಟು ತೊಂಡೆಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 7ರಿಂದ 8 ಎಳೆ ತೊಂಡೆಕಾಯಿ ಆಗಿರಬೇಕು. ತೊಂಡೆಕಾಯಿ ತುಂಬ ಬೆಳೆದಿರಬಾರ್ದು, ಬೀಜ ಗಟ್ಟಿ ಆಗಿಲ್ಲದೆ ಇರೋವಂಥದ್ದು ಈ ಥರ ಎಳೆದಿರೋದನ್ನೇ ನೋಡಿ ಆರಿಸ್ಕೊಂಡು ತಗೊಳ್ಳಿ. 7ರಿಂದ 8 ತೊಂಡೆಕಾಯಿನ ನಾನು ಈ ರೀತಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಬೇಕಾಗಲ್ಲ, ಒಂದು 4-5 ನಿಮಿಷ ಇದನ್ನ ಸಣ್ಣ ಉರಿನಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಜಸ್ಟ್ ಇವೆಲ್ಲ ಬ್ರೌನ್ ಸ್ಪಾಟ್ಸ್ ಬರೋ ಅಷ್ಟರ ಮಟ್ಟಿಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗಿರೋದು. ತೊಂಡೆಕಾಯಿ ಹುರಿದಾಗ ಅದರ ಪರಿಮಳ ತುಂಬ ಚೆನ್ನಾಗಿ ಬರ್ತಿರುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಾನೊಂದು 4ರಿಂದ 5 ನಿಮಿಷ ಇದನ್ನ ಹುರಿದಿದ್ದೀನಿ. ನೋಡ್ಬೋದು, ಬ್ರೌನ್ ಸ್ಪಾಟ್ಸು ಕೂಡ ಕಾಣ್ತಾ ಇದೆ. ಇಷ್ಟು ಆದಮೇಲೆ ನೆಕ್ಸ್ಟು ಸ್ಟವನ್ನು ಆಫ್ ಮಾಡಿ ಹುರಿದಿರೋವಂಥ ತೊಂಡೆಕಾಯಿನ ನಾವೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬಾ ಡಿಫ್ರೆಂಟಾದ ತಂಬುಳಿ ರೆಸಿಪಿ ಇದು. ನಾರ್ಮಲ್ ಮಿಕ್ಕಿರೋ ತಂಬುಳಿಗಳಿಗಿಂತ ಇದು ವಿಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ. ತೊಂಡೆಕಾಯಿ ಫ್ಲೇವರ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಮಿಕ್ಸಿ ಜಾರ್ಗೆ ಇದನ್ನ ಹುರಿದಿರೋ ತೊಂಡೆಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. 1-2 ನಿಮಿಷ ಬಿಟ್ಟರೆ ಸಾಕು, ತಣ್ಣಗಾಗತ್ತೆ. ನೆಕ್ಸ್ಟು ಇದರ ಜೊತೆಗೇ ತುರಿದಿರೋ ಅಂಥ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ಳೋಣ. 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅರ್ಧ ಭಾಗಕ್ಕಿಂತ ಇನ್ನೂ ಕಡಿಮೆ ಅಂತ ಅನ್ಬೋದು ತೆಂಗಿನಕಾಯಲ್ಲಿ ಹೇಳೋದಾದರೆ. ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟೇ ಸಾಕು, ಇನ್ನೇನು ಬೇಡ. ರುಬ್ಬೋದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು. ಒಮ್ಮೆ ನುಣ್ಣಗೆ ರುಬ್ಬಿ ಆದಮೇಲೆ ನೆಕ್ಸ್ಟು ಇದರ ಜೊತೆಗೆ 1 ಸೌಟಷ್ಟು ಮೊಸರನ್ನು ಸೇರಿಸ್ಕೊಳ್ಳೋಣ. ಮಜ್ಜಿಗೆ ಆದರೆ ನೀವು ಆಮೇಲೂ ಕೂಡ ಹಾಕೋಬೋದು. ನಾನು ಮೊಸರು ಹಾಕ್ತಿರೋದ್ರಿಂದ ಕೊನೆಯಲ್ಲಿ ಒಮ್ಮೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ದೊಡ್ಡ ಸೌಟಲ್ಲಿ 1 ಸೌಟಷ್ಟು ಮೊಸರು ಹಾಕಿದ್ರೆ ಸಾಕಾಗತ್ತೆ. ಜಸ್ಟ್ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನ ಅಷ್ಟೇ. ತುಂಬ ಹೊತ್ತೇನು ಮಿಕ್ಸರ್ ಜಾರ್ನ ರನ್ ಮಾಡೋದು ಬೇಡ. ಈಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಕಲರ್ ಕೂಡ ಸ್ವಲ್ಪ ಗ್ರೀನಿಶ್ ಆಗಿ ಬಂದಿರುತ್ತೆ. ನೀವು ಸೊಪ್ಪಿನ ತಂಬಳಿ ಮಾಡಿದಾಗ ಯಾವ ಕಲರ್ ಬರುತ್ತಲ್ಲ ಅದೇ ಥರ ಬಂದಿರುತ್ತೆ ತೊಂಡೆಕಾಯಿ ತಂಬಳಿ ಕೂಡ. ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಸೇರಿಸಿ ಹಾಕೋಬೋದು, ಯಾಕೆಂದರೆ ಇದು ಇನ್ನೂ ಕೂಡ ತುಂಬ ಗಟ್ಟಿಯಾಗಿದೆ. ತಂಬಳಿ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಾಗುತ್ತೆ. ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಹಾಗಿರಬೇಕು. ಅನ್ನ ಕಲಸಿ ಊಟ ಮಾಡೋ ಪದಾರ್ಥ ಆಗಿರೋದ್ರಿಂದ ಇದನ್ನ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಹಾಗೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ತಂಬಳಿ. ಅನ್ನ ಜೊತೆ ಸೇರಿಸಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಸಿಂಪಲ್ ಒಗ್ಗರಣೆ, 5 ನಿಮಿಷದಲ್ಲಿ ರೆಸಿಪಿ ರೆಡಿ ಆಗೋಗುತ್ತೆ. ಹಾಗೆ ಒಣಮೆಣಸಿನ್ಕಾಯಿ, ಖಾರಕ್ಕೆ ಒಣಮೆಣಸಿನ್ಕಾಯಿ ಅಷ್ಟೇ ಹಾಕ್ತಿರೋದು, ಬೇರೆ ಏನು ಕೂಡ ಹಾಕಲ್ಲ. ತಂಬಳಿ ತುಂಬ ಖಾರ ಇರಲ್ಲ. ಕರಿಬೇವನ್ನು ಕೂಡ ಹಾಕೊಳ್ಳೋಣ ಒಗ್ಗರಣೆಗೆ. ಈಗ ಈ ಒಗ್ಗರಣೆ ಒಂದು ಸೇರಿಸ್ಬಿಟ್ರೆ ತಂಬಳಿ ರೆಡಿನೇ ಆಗೋಗುತ್ತೆ. ಸಿಂಪಲ್ಲಾಗಿ ಅನ್ನದ ಜೊತೆಗೆ ಏನಾದರೂ ಮಾಡ್ಕೋಬೇಕು ಅಂತಿದ್ದಾಗ ಖಂಡಿತ ತಂಬಳಿನ ಮಾಡ್ಕೋಬೋದು. ತುಂಬ ಖಾರ ಇರಲ್ಲ, ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಂಬಳಿ ರೆಡಿನೇ ಆಗೋಯಿತು. ನೋಡಿದ್ರಲ್ವ, ತೊಂಡೆಕಾಯಿಂದ ಕೂಡ ಎಷ್ಟು ರುಚಿಯಾದ ತಂಬಳಿನ ಮಾಡ್ಬೋದು ಅಂತ. ತುಂಬ ಡಿಫ್ರೆಂಟ್ ತಂಬುಳಿಗಳನ್ನು ನಾನು ಮುಂಚೆ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ಇನ್ನೂ ಸಾಕಷ್ಟು ತಂಬಳಿ ರೆಸಿಪೀಸ್ಗಳನ್ನ ಶೇರ್ ಮಾಡೋಕ್ಕಿದೆ. ತಂಬಳಿದಲ್ಲಿ ತುಂಬಾ ವೆರೈಟೀಸ್ ಇದೆ. ಒಂದೊಂದಾಗಿ ನೀವು ಕೂಡ DiShiRa ಕಿಚನನ್ನು ನೋಡಿ ಟ್ರೈ ಮಾಡ್ತಾ ಹೋಗಿ. ಅನ್ನ ಜೊತೆ ಊಟ ಮಾಡೋದಕ್ಕೆ ತುಂಬಾ ಸೂಪರಾಗಿರುತ್ತೆ ತೊಂಡೆಕಾಯಿಯ ತಂಬಳಿ. ನೋಡಿದ್ರಲ್ವ ತೊಂಡೆಕಾಯಿ ತಂಬಳಿ ಹೇಗೆ ಮಾಡೋದು ಅಂತ. ತುಂಬಾ ಸುಲಭ, ಖಂಡಿತವಾಗಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.